ನಮಸ್ಕಾರಗಳ್ರಿ. ನಾವಿನ್ನು ನಾವಿಂದು ಮಾಲಣ್ಣ ಮೇಟಿ ಅವರ ಕವಳಿ ಬೆಳೆಯಲ್ಲಿ ಕವಳಿ ಹೊಲದಲ್ಲಿದ್ದೀವಿ. ಇದು ಮಾಳಹಳ್ಳಿ ಗ್ರಾಮದಲ್ಲಿ ಬರುತ್ತೆ. ಯಾದಗಿರಿ ಜಿಲ್ಲೆ ಮಾಳಹಳ್ಳಿ ಗ್ರಾಮದಲ್ಲಿ ಬರುತ್ತೆ. ಸೊ ನಮಸ್ಕಾರ ರೀ ಸರ್. ನೀವು ಯಾವಾಗ ಎಕ್ಸೋಟಿಕಾ ಯೂಸ್ ಮಾಡಿದ್ರಿ, ಎಷ್ಟು ಯೂಸ್ ಮಾಡಿದ್ರಿ, ಮತ್ತು ನಿಮ್ಗೆ ಯೂಸ್ ಮಾಡಿದ ನಂತರ ಏನೇನು ಡಿಫ್ರೆನ್ಸ್ ಕಂಡು ಬಂದಿದೆ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡ್ಬೇಕಂತ ಕೇಳ್ತೀವಿ. ಎರಡನೇ ಗೊಬ್ಬರಕ್ಕೆ ಹಾಕಿವ್ರಿ ಅದನ್ನ. ಹಾಂ. ಫಸ್ಟ್ ಸ್ಟಾರ್ಟಿಂಗ್ ಕೆಂಪಗಿತ್ತು ಬೆಳೆ. ಹಾಂ ರೀ. ಕೆಂಪಗಿತ್ತು ಸಲ ಎಣ್ಣೆ ಹೊಡೆದ್ರಿ. ಎಣ್ಣೆ ಹೊಡೆದ್ರೆ ಏನು ಕೆಲಸ ಮಾಡಲ್ಲ ಒಂದು ವಾರದಾಗ. ಹಾಂ ರೀ. ಎರಡನೇ ಗೊಬ್ಬರಕ್ಕೆ ಇದು ಗುಳಿಗೆ ಹಾಕಿದೆ. ಗುಳಿಗೆ ಹಾಕಿದ್ಮೇಲೆ 10 ದಿನದಾಗ ಈ ಥರ ಆಯ್ತು ನೋಡಲ್ಲ. ಹಾಂ ಹಾಂ. 10 ದಿನದಾಗ ಅಂದ್ರೆ ನಿಮಗೆ ಏನೇನು ಚೇಂಜಸ್ ಏನು ಸಲಕಂದ್ರೆ ಬಗಲ ಕೆಂಪು ಇತ್ತು ಅದನ್ನು ಕ್ಲಿಯರ್ ಆಗ್ಯದ. ಮರಿಗಳ ಸಂಖ್ಯೆ ಜಾಸ್ತಿ ಆಗ್ಯದ. ಹಾಂ ರೀ. ಬೇರ್ ಬಿಟ್ಟದ. ಹಾಂ ರೀ. ಹೊಲ ಚಲೋ ಐತೆ, ಚೆನ್ನಾಗಿ ಬಂದ. ಹಾಂ ಹಾಂ. ಎಲ್ಲಾದ್ರೂ ನಿಮ್ಗೆ ಹೊಲದಲ್ಲಿ ಒಣಗಿರುವಂಥ ಸಾಧ್ಯತೆ ಏನಾದರೂ ಕಾಣಿಸಿದೆ? ಇಲ್ರಿ, ಸದ್ದಂತರ ಏನಿಲ್ಲ. ಏನಿಲ್ಲ. ಈಗ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ಚಲೋ ಬರುತ್ತೆ ಸರ್, ಇದು ಹಾಕಿದ್ರೆ ಉಪಯೋಗ ಮಾಡಂತ ಹೇಳ್ತಾರೆ. ಧನ್ಯವಾದ. ಸೊ ಮಲ್ಲಣ್ಣ ಮೇಟಿ ಅವ್ರು ಏನು ಹೇಳಿದಾರೆ ಅಂತಂದ್ರೆ ರೀ, ಆ ಎಕ್ಸೋಟಿಕಾ ಎರಡನೇ ಗೊಬ್ಬರದಲ್ಲಿ ಯೂಸ್ ಮಾಡಿದ ನಂತರ ಬೇರುಗಳ ಸಂಖ್ಯೆ ವೃದ್ಧಿ ಆಗಿದೆ ರೀ, ಮತ್ತು ಬೆಳೆಯು ತುಂಬ ಹಚ್ಚ ಹಸಿರಾಗಿದೆ, ಮತ್ತು ಎಲ್ಲ ಬೇರು ಹುಳಗಳು, ಕಾಂಡ ಕೊರಕ ಹುಳ ಎಲ್ಲ ವಿರುದ್ಧ ತುಂಬ 100% ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಎಲ್ಲ ರೈತ ಬಾಂಧವರು ಎಕ್ಸೋಟಿಕಾವನ್ನು ತಮ್ಮ ಹೊಲದಲ್ಲಿ ಎರಡನೇ ಗೊಬ್ಬರ ಅಥವಾ ಮೂರನೇ ಗೊಬ್ಬರ ಸಮಯದಲ್ಲಿ 6 kg ಪ್ರತಿ ಎಕರೆಯಲ್ಲಿ ಎಕ್ಸೋಟಿಕಾ ಉಪಯೋಗ ಮಾಡಿಕೊಂಡು ಒಂದು ಒಳ್ಳೆ ಇಳುವರಿ ಪಡಿಬೇಕಾಗಿ ಎಲ್ಲ ರೈತರಲ್ಲಿ ಒಂದು ವಿನಂತಿ ಇದೆ. ಧನ್ಯವಾದಗಳು. ಫೋಟೋಗ್ರಾಫರ್